ಮೈಸೂರು ಜಂಕ್ಷನ್ ಇಂದ ಇವಾಗ ಆಚೆ ಬರ್ತಿದ್ದೀನಿ. ನನ್ನ ಫ್ರೆಂಡ್ ಬಂದಿದ್ದಾನೆ ಅಂತ ಇಲ್ಲಿ ಪಿಕ್ ಮಾಡೋಕ್ಕೆ. ಯಾವುದೋ ಹುಡುಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತ ಇಲ್ಲಿ ಹಾಯ್ ಬ್ರೋ, ವೆಲ್ಕಮ್ ಟು ಮೈಸೂರು. ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. ನನ್ನ ಮುಖ ತೆಗಿಬಿಡ, ಹೇರ್ ಸ್ಟೈಲ್ ಇಲ್ಲ. ಈ ಲುಕ್ ಇನ್ನೂ ಭಾರಿ ಆಗಿದೆ. ಹೌದಾ? ಸಖತ್ತಾಗಿ ಈಸಿ ಟಿಪ್ಸ್ ಹೊಡ್ಬಿಟ್ಟು ಸ್ವಲ್ಪ ಫಿಸಿಕ್ ಮೇಂಟೈನ್ ಮಾಡಿ. ಏನಂತಮ್ಮ? ಯಾರು ಅಣ್ಣ? ಇವಾಗ ಎಲ್ಲಿಗೆ ಹೋಗೋಣ ಬ್ರೋ? ಈಗ ಲೆಟ್ಸ್ ಗೋ ಟು ಪೋಸ್ಟ್ ಆಫೀಸ್. ವಿ ಟೇಕ್ ದಟ್ ಪಾರ್ಸಲ್ ಕಿರಣ್ದು. ಆಮೇಲೆ ಡೈರೆಕ್ಟ್ ನಾನ್ ಸ್ಟಾಪ್ ಡೈರೆಕ್ಟ್ ಇರೋ ಸ್ಪಾಟ್ಗೆ. ಮತ್ತೆ ಹೆಂಗಿದೆ ಬ್ರೋ ಮೈಸೂರು? ಮೈಸೂರು ಸೆಕ್ಸಿ ಬ್ರೋ. ಒಳ್ಳೆ ಮಳೆ ಆಗ್ತಾ ಇದೆ. ಇವಾಗ ಹೊಸ MP ಬೇರೆ, ಹೊಸ MP ಬೇರೆ. ರಾಜರು ಇವಾಗ MP ಆಗಿದ್ದಾರೆ. ರಾಜರು ಪ್ಲಸ್ ಇಸ್ ವೆಲ್ ಎಜುಕೇಟೆಡ್. ಸ್ವಲ್ಪ ಅದು ಇದು ರಾಜರಾಗಿರೋದ್ರಿಂದ ಚೆನ್ನಾಗಿ ಓದ್ಕೊಂಡಿರ್ತಾರೆ. ಹಿಸ್ಟ್ರಿ ಎಲ್ಲ ಇನ್ನು ಚೇಂಜ್ ಮಾಡ್ತಾರೆ ಅಂತೀರಾ? ಹೋಪಿಂಗ್ ಫಾರ್ ಗುಡ್ ಥಿಂಗ್ಸ್ ಟು ಹ್ಯಾಪನ್ ಇನ್ ಮೈಸೂರು ಅಷ್ಟೇ. ಯಾರು ಹೋಗ್ಲಿ ಇನ್ನೂ ನೀಟಾಗಿ ಮಾಡಿದ್ರೆ ಓಕೆ. ಹೌದು, ಬ್ಯಾಂಗ್ಳೂರ್ ಥರ ಆಗೋದು ಬೇಡ. ಅಯ್ಯೋ, ಇನ್ನು ಡಿಫ್ರೆಂಟ್ ಆಗಾದ್ರೆ ಚೆನ್ನಾಗಿರುತ್ತೆ. ನೀನು ಒಳ್ಳೆ ಪಾಯಿಂಟ್ ಹೇಳ್ದೆ, ಬ್ಯಾಂಗ್ಳೂರ್ ಥರ ಆಗೋದು ಬೇಡ ಅಂತ. ಟ್ವಿನ್ ಸಿಟಿ ಬೇರೆ ಆಗ್ಬಿಟ್ಟಿದೆ ಇವಾಗ ಮೈಸೂರು. ಹೌದು. ಸೊ ಔಟ್ಸ್ಕರ್ಟ್ಸ್ ಎಲ್ಲ ಲೇಔಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಮೈಸೂರಲ್ಲಿ. ಸೊ ನನಗೂ ಅದೊಂದು ಭಯ ಇದೆ. ಏನು ಜಾಸ್ತಿ ಜನ ಬಂದ್ಬಿಟ್ರೆ ಮೈಸೂರು ಒಂದು ಸ್ವಲ್ಪ ಬ್ಯಾಂಗ್ಳೂರ್ ಥರ ಆಗೋದ್ರೆ ಅದೊಂಥರ ಈ ಸತ್ವ ಎಸೆನ್ಸ್ ಹೊಟ್ಟೋಗ್ಬಿಡುತ್ತೆ ಅನ್ನೋ ಫೀಲ್. ಜಾಸ್ತಿ ಆಚೆ ಜನ. ಈ ಐತಿಹಾಸಿಕ ಇದು ಪ್ಲೇಸ್ ಇದೆ ಆ್ಯಕ್ಚುಲಿ. ಇಲ್ಲಿಂದ ನಾನ್ ಸ್ಟಾಪ್ ನಾವು ಇವಾಗ ಹೊರಡ್ತಾ ಇದ್ದೀವಿ KR ನಗರ ಟು ಚುಂಚನಕಟ್ಟೆ. ಇವಾಗ ಅವ್ರ ಊರಿಗೆ ಹೋಗ್ಬಿಟ್ಟು ಫುಲ್ ಚಿಲ್ ಮಾಡೋಣ ಬನ್ನಿ. ಸರಿ ಓಕೆ. ಇನ್ನೆಷ್ಟೊತ್ತಾಗುತ್ತೆ ಬ್ರೋ ಅಲ್ಲಿಗೆ ಹೋಗೋದಕ್ಕೆ? 1 hour. We need 1 hour. 1 hour ಅಲ್ಲಿ ಇರ್ತೀವಿ. ಎಲ್ಲ ರೆಡಿ ಮಾಡ್ಕೊಂಡಿರೋ. ಓಕೆ, ಸ್ಪೀಕರ್ ಚಾರ್ಜ್ ಮಾಡು ಕಿರಣ್. ಸ್ಪೀಕರ್ ಎಲ್ಲ ಚಾರ್ಜ್ ಮಾಡ್ಕೊಂಬಿಡು. ಸ್ಪೀಕರ್ ಎಲ್ಲ ರೆಡಿ ಮಾಡ್ಕೊ. 1 hour ಅಲ್ಲಿ ಇರ್ತೀವಿ. ನಾನು ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡ್ತೀನಿ. ಬಾಯ್. ಓಕೆ. ಇನ್ನೆಷ್ಟು ದೂರ ಇದೆ ಬ್ರೋ? 4 kilometers. ಆ ಥರ ಇಷ್ಟ ಅಲ್ಲಿ ಜಾಗ ಇದೆ. ಹಾಂ, ಆ ಥರ ಈಗ ಸುಮಾರು ನೋಡಿದ್ದೀನಿ. ಆ ಥರ ಜಾಗದಲ್ಲಿ ಹೋಗಿದ್ದು ಅದೊಂಥರ ಐಲ್ಯಾಂಡ್ ಥರ ಇದೆ. ಫುಲ್ ಟ್ರೀಸು. ಅಲ್ಲಿ ಬಲ್ಮೂರಿಗೆ ಹೋಗೋ ರೋಡಲ್ಲಿ ಆ ಥರ ಸಿಗುತ್ತೆ. ಈ ಕಡೆ ಚೆನ್ನಾಗಿ ನೋಡಿದ್ದೀನಿ. ಪರಿಚಯ ಇರೋದಿದ್ರೆ ಇನ್ನೇನು ನನ್ನ ಫ್ರೆಂಡ್ ಊರು ಬಂತು. ಇವಾಗ ಅವನ್ನ ಪಿಕ್ ಮಾಡ್ಬೇಕಷ್ಟೆ. ಎಕ್ಸೈಟ್ಮೆಂಟ್ ಇಲ್ಲ. ಹಂಗೇನಿಲ್ಲಪ್ಪ, ಫೋನೇ ಮಾಡ್ತಾ ಇಲ್ಲ. ಬರ್ತಾ ಇದೀವಿ. ನೀನ್ ಅಲ್ಲಿ ಹೇಳ್ದಲ್ಲಪ್ಪ, ಫೋನ್ ಯಾಕೆ ಮಾಡಿಲ್ಲ ಹೇಳಿ ನೀನು? ಅದೆಲ್ಲ ಹೋಯ್ತಾ ಇದೀನಿ ಅಂದ್ರ ನೀವು ಅಲ್ಲಿ ಎಲ್ಲೋ ಗದ್ದೆ ಹತ್ರ. ಅದಕ್ಕೆ ಅಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಹೇಳಿ ಸಚಿನ್. ವಾಪಸ್ ಹೇಳಿದ್ದೆಲ್ಲ ಗದ್ದೆ ಹತ್ರ. ಅದೇ ಹೇಳಿದ ತಕ್ಷಣ ನಂಗೆ ಒಂಥರ ಎಕ್ಸೈಟ್ಮೆಂಟ್ ಇಲ್ಲ. ಹೌದಾ, ಬೆಳೆದಿಲ್ಲ. ನಾನು ಅದೇ ಸರ್ಕಲ್ನಲ್ಲೇ ಇದೀನಲ್ಲ ಆಗಿಂದ ಮನೆಯಿಂದ ಬಂದ್ಬಿಟ್ಟು. ಏನು ರಾತ್ರಿ ಹೊತ್ತು ಕಷ್ಟ ಇದೆ. ಯಾಕೆ ಕಷ್ಟ? ದೇವಗಳು ಕ್ಯಾಪಲ್ಲಿ ಕುಡಿತಾವೆ. ಹೂಕೆಲ್ಲ ಇದ್ರಲ್ಲ ಬೇರೆ. ನೀನ್ ಹಂಗೆ ಹೇಳಬೇಡ. ದೇವಕ್ಕೆ ನಾವು ಮಾತಾಡೋದು ಅಲ್ಲ, ಒಪ್ಪಂದ ಮಾಡೋದು. ಏನಾಯ್ತು? ಯಾರು ಚೈತ್ರ? ಯಾರು ಚೈತ್ರ ಅಂತಿದಿರಲ್ಲ? ಯಾರು ಚೈತ್ರ ಅಂತ ಅಂದ್ಬಿಟ್ಟು ಹೇಳ್ತಾರೋ? ವಿಜಯ್ ಅಂದಿದ್ದು. ವಿಜಯ್ ಆಚೆ ಬರೋದು. ಅದು ನೀರನ್ನ ಕರೆಂಟ್ ಸ್ಟೋರ್ ಮಾಡ್ತಾರೆ. ನೀರಿಂದ ಕರೆಂಟ್ ತಯಾರಿಸ್ಬಿಟ್ಟು ಕರೆಂಟ್ ಎಲ್ಲ ತಯಾರಾದ್ಮೇಲೆ ಆ ನೀರನ್ನ ಹಿಂಗೆ ಆಚೆ ಬಿಡ್ತಾರೆ. ಈ ರೋಡ್ ಹಾಳಾಗ್ಬಿಟ್ಟೈತೆ ಒಂದು ಸ್ವಲ್ಪ.
ಅವಾಗೆಲ್ಲ ಈಗ ಮೊನ್ನೆ ಅಲ್ವಾ ಬಂದಿದ್ದು, ಈಗ ಇರ್ತಿಯಲ್ಲ ರೆಡಿ ಮಾಡಿಸ್ಬಿಡು. ಮಾಡಿಸ್ತೀನಿ, ಏನಿಲ್ಲ. ಇಲ್ಲಿ ಸಿಮೆಂಟ್ ಹಾಕ್ಸ್ಬಿಡೋಣ ಬಿಡು. ನವಿಲು ಆಡ್ತಿದ್ ನೋಡೋದು, ನವಿಲು ಅಲ್ಲಿ ಆಡ್ತಿದ್ ನೋಡು. ಕ್ರೇಜಿಗಳು, ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಅಂತ. ಇದೆಲ್ಲ ಯಾವಾಗೂ ಇಲ್ಲೇ ಕೂತಿರ್ತದೆ ನವಿಲುಗಳು. ಮಸ್ತಾಗಿರುತ್ತೆ ಕಾಲ ಕಡೆ ಹಿಂದೆ ಪೀಸ ಕಾಲ ಕಡೆ. ಮಳೆ ಬಂದ್ರೆ ಅವ್ರವ್ರ ಪರವಾಗಿಲ್ವಾ ಇಲ್ಲಿ? ಏನಿಲ್ಲ, ಇಲ್ಲ ಐತೆ ಜಾಗ ಇನ್ನೊಂದು. ಮಳೆ ಬಂದ್ರೆ ಅಲ್ಲ, ಮಳೆ ಬಂದ್ರೆ ಕಾರ್ ಕಾಣಲ್ಲ. ಏನಾಗಲ್ಲ, ಉಂಡೆ ಹಾಕ್ಬಿಟ್ಟು ಮಾಡಿ ಆಮೇಲೆ ಪೌಡರ್ ಮಾಡಿ ಸಿಗರೇಟ್ ನೋಡಿ ಹೆಂಗೈತೆ ನದಿ. ಇದೇ ನದಿ, ಯಾವಾಗೂ ಇಲ್ಲೇ ಹಾಕೋದು ಎಣ್ಣೆ ಹಾಕೋದು. ನಾನು ಇದಿಲ್ಲ ಅಂದ್ರೆ ನೆಕ್ಸ್ಟ್, ಇದಿಲ್ಲ ಅಂದ್ರೆ ನೆಕ್ಸ್ಟ್ ಟಾಣಿಕಡ್ಡ. ಐ ಆಮ್ ಸಾರಿ ಸಚಿನ್, ನೀನು ಅದನ್ನ ನೀನು ಕಡೆ ಗಂಡ್ಸಂಗೆ ಇಲ್ಲ. ಸ್ಟಾಪ್ ಮಾಡಕ್ ನಿಲ್ಸಿದ್ರು ನಿಲ್ಲಲ್ಲ. ಕಿರಣ್ ಮಾತುಕತೆ ವಿಡಿಯೋದಲ್ಲಿ ಬರ್ತಾನೆ ಇರುತ್ತೆ ಅಷ್ಟೇ. ನೋಡಿ ಇದು ಗೇಜಿನ ಬೋರೆ ಅಂತ. ಇದು ಮನೆ, ಇದು ಗೇಜ್ ಬೋರ್ ಅಂತ. ಇಲ್ಲಿ ಚೆಕ್ ಮಾಡೋನು ನೀರು, ನಾ ಮೆಜರ್ಮೆಂಟ್ ಚೆಕ್ ಮಾಡೋನು. ಇದು ಮನೆ ಕೊಟ್ಟಿರೋದು. ಈ ಸುಂದರ ವಾತಾವರಣದಲ್ಲಿ ನಾವು ಕಳೀತಾ ರಾತ್ರಿನೇ ಆಗೋಯಿತು. ಈ ಚುಂಚನಕಟ್ಟೆಯಲ್ಲಿ ತುಂಬ ಪ್ಲೇಸ್ ಇದೆ ನೋಡೋವಂಥದ್ದು. ಇದು ನಾವಿನ್ನೂ ನೋಡುತ್ತಾ ಇರೋದು ಮೊದಲ ನೋಟ ಅಷ್ಟೇ. ಇನ್ನು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.